100 ವರ್ಷಗಳಷ್ಟು ಹಳೆಯದಾದ ಪಟೇಲನ ಬಂಗಲೆ ಊರಿನ ಮಧ್ಯದಲ್ಲಿತ್ತು. ಒಂದು ದಿನ ಇದೇ ದಾರಿಯಲ್ಲಿ ತನ್ನ 5 ವರ್ಷದ ಮಗು ಚಿಂಟುವನ್ನು ಕರೆದುಕೊಂಡು ಹೋಗುವಾಗ ಆ ಬಂಗಲೆಯ ಮುಂದೆ ಹಾದು ಹೋಗುತ್ತಿದ್ದರು. ಆಗ ಚಿಂಟು ಹೇಳುತ್ತಾನೆ, ಅಮ್ಮ, ನಾನು ಪ್ರತಿದಿನ ಮಧ್ಯಾಹ್ನ ಈ ಮನೆಗೆ ಬಂದು ಇಲ್ಲಿ ಅಕ್ಕನ ಜೊತೆ ಆಟವಾಡುತ್ತೇನೆ ಎಂದು. ಶಾಂತಮ್ಮ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮಗು ಏನೇನೋ ಮಾತನಾಡುತ್ತಿದ್ದಾನೆ ಎಂದು ಸುಮ್ಮನಾಗುತ್ತಾಳೆ. ಆದರೆ ಮರುದಿನ ಮಾಸ್ಟರ್ ಹೇಳುತ್ತಾರೆ, ನಿಮ್ಮ ಚಿಂಟು ಯಾಕೆ ಪ್ರತಿದಿನ ಮಧ್ಯಾಹ್ನ ಶಾಲೆಗೆ ಬರುತ್ತಿಲ್ಲ ಎಂದು. ಆಗ ಶಾಂತಮ್ಮಾಳಿಗೆ ಗಾಬರಿಯಾಗುತ್ತದೆ, ಜೊತೆಗೆ ಭಯವಾಗುತ್ತದೆ. ಹಾಗಾದರೆ ನಿನ್ನ ಚಂದು ಹೇಳಿದ್ದು ನಿಜವಾ ಎಂದು ಅವಳು ಯೋಚಿಸುತ್ತಾಳೆ. ಮರುದಿನ ಅದನ್ನು ತಿಳಿದುಕೊಳ್ಳುವ ಕುತೂಹಲದಿಂದ ಚಿಂಟುವನ್ನು ಕಳುಹಿಸಿ ಚಿಂಟುವಿನ ಹಿಂದೆ ಅವಳು ಹಿಂಬಾಲಿಸಿ ಕೊಂಡು ಬರುತ್ತಾಳೆ. ಅಲ್ಲಿ ಚಿಂಟು ಹಾರುತ್ತಿರುವ ಆಟದ ವಸ್ತುಗಳೊಂದಿಗೆ ಆಟವಾಡುತ್ತಿರುತ್ತಾನೆ. ಅವನ ಪಕ್ಕದಲ್ಲಿಯೇ ಒಂದು ಹುಡುಗಿಯ ಆತ್ಮ ನಿಂತಿರುತ್ತದೆ. ಶಾಂತಮ್ಮ ಗಾಬರಿಯಾಗುತ್ತಾಳೆ. ಚಿಂಟುವನ್ನು ಕರೆದುಕೊಂಡು ಅಲ್ಲಿಂದ ಹೊರಗೆ ಓಡಿ ಬರುತ್ತಾಳೆ. ಅವನನ್ನು ಬಾಬಾನ ಬಳಿ ಕರೆದುಕೊಂಡು ಹೋಗಿ ತಾಯಿತವನ್ನು ಕಟ್ಟಿಸುತ್ತಾಳೆ. ಅಂದಿನಿಂದ ಚಿಂಟು ಆ ಬಂಗಲೆಯ ಕಡೆ ತಿರುಗಿ ನೋಡು